Glory be to the God the Father, God the Son, and God the Holy Spirit. ತಂದೆಯಾದ ದೇವರಿಗೂ ಮಗನಾದಂತಹ ದೇವರಿಗೂ ಪವಿತ್ರಾತ್ಮನಾದ ದೇವರಿಗೂ ಸ್ತೋತ್ರವಾಗಲಿ. Thank you, brothers and sisters, and the pastors who are joining with us in the today program, Untold Secrets of the Bible. ಈ ದಿನದ ಪ್ರೋಗ್ರಾಮ್ ಅನ್ನು ಭಾಗವಹಿಸಲಿರುವಂತಹ ಪ್ರತಿಯೊಬ್ಬ ಪಾಸ್ಟರ್ಗಳಿಗಾಗಿ, ಪ್ರತಿಯೊಬ್ಬ ಸಹೋದರರಿಗಾಗಿ, ಪ್ರತಿಯೊಬ್ಬ ವಿಶ್ವಾಸಿಗಳಿಗಾಗಿ ನಾನು ಎಲ್ಲರನ್ನೂ ಸ್ವಾಗತಿಸುವವನಾಗಿದ್ದೇನೆ. We do welcome each and every one of you in the name of the God the Father, God the Son, and God the Holy Spirit. ತಂದೆಯಾದ ದೇವರ ನಾಮದಲ್ಲಿ ಮತ್ತು ಪವಿತ್ರಾತ್ಮ ದೇವರ ನಾಮದಲ್ಲಿ, ಮಗನಾದ ದೇವರ ನಾಮದಲ್ಲಿ ನಾವು ಪ್ರತಿಯೊಬ್ಬರನ್ನು ಈ ಒಂದು ಕೂಟಕ್ಕಾಗಿ ನಾನು ಸ್ವಾಗತವನ್ನು ಬಯಸುವವನಾಗಿದ್ದೇನೆ. On behalf of the Emert University, we welcome each and every one of you. ಸತ್ಯ ವಿಶ್ವವಿದ್ಯಾಲಯದ ಪರವಾಗಿ ನಾವು ಪ್ರತಿಯೊಬ್ಬರನ್ನು ಈ ಒಂದು ಕೂಟಕ್ಕೆ ಸ್ವಾಗತಿಸುವವನಾಗಿದ್ದೇನೆ. In John 8 chapter 32, Jesus said very clearly that you should know the truth and the truth will set you free. ಯೋಹಾನ 8:32ರಲ್ಲಿ ಯೇಸು ಸ್ವಾಮಿಯು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿದ್ದಾನೆ. So more than 7 years we were sharing the truth in different parts of the Karnataka. 7 ವರ್ಷಗಳ ಮುಂಚಿನಿಂದಲೂ ನಾವು ಈ ಒಂದು ಸತ್ಯವನ್ನು ಹಂಚಿಕೊಳ್ಳುತ್ತಾ ಬಂದಿದ್ದೇವೆ ಕರ್ನಾಟಕದಲ್ಲಿ. Many hundreds of believers as well as pastors from the different churches and denominations, they were really accepted, appreciated, and agreed with the truth what we shared in the last years. ಬೇರೆ ಬೇರೆ ಪಂಗಡಗಳಿಗೆ ಸೇರಿದಂತಹ ಪಾಸ್ಟರ್ಗಳಾಗಲಿ, ಅನೇಕ ವಿಶ್ವಾಸಿಗಳಾಗಲಿ, ನಾವು ಈ ಒಂದು ಸತ್ಯದ ಯೂನಿವರ್ಸಿಟಿಯಿಂದ ನಾವು ಮಾಡುತ್ತಿರುವಂತಹ ಎಲ್ಲ ಸತ್ಯಗಳನ್ನು ತಿಳಿಸುತ್ತಿರುವಂತಹ ಸತ್ಯಗಳನ್ನು ಒಂದು ಅಪ್ರಿಷಿಯೇಟ್ ಮಾಡಿದ್ದಾರೆ ಮತ್ತು ಅದನ್ನು ಅಂಗೀಕರಿಸಿಕೊಂಡಿದ್ದಾರೆ ಮತ್ತು ಆಸಕ್ತಿಯಿಂದ ತಿಳಿದುಕೊಳ್ಳುವಂತವರಾಗಿದ್ದಾರೆ. Dr. Sahairaj used to regularly visit different cities of Karnataka like Hubli, Belgaum, Coorg, and many other places. Before the Corona and COVID, he used to do regularly and come and teach and train the people. ಬ್ರದರ್ ಸಗರಾಜ ಅವರು ನಮ್ಮ ಕರ್ನಾಟಕದ ಅನೇಕ ಕಡೆಗಳಲ್ಲಿ ಹುಬ್ಳಿ, ಬೆಳಗಾಂ, ಕೂರ್ಗ್ ಮತ್ತು ಮೈಸೂರು ಮತ್ತು ಅನೇಕ ಹುಣಸೂರಿನ ಸ್ಥಳಗಳಲ್ಲಿ ಖುದ್ದಾಗಿ ಭೇಟಿ ಕೊಟ್ಟು ತಮ್ಮ ಒಂದು ಕ್ಲಾಸ್ಗಳನ್ನು, ಫಿಸಿಕಲ್ ಮೀಟಿಂಗ್ಗಳನ್ನು ನಡೆಸುತ್ತಾ ಈ ಒಂದು ಸತ್ಯವನ್ನು ಹಂಚಿಕೊಳ್ಳುತ್ತಾ ಇದ್ದಾರೆ. ಸತ್ಯ ಕ್ಲಾಸ್ಗಳನ್ನು, ಕೋರ್ಸಸ್ಗಳನ್ನು ನಡೆಸಿಕೊಳ್ಳುವಂತವರಾಗಿದ್ದಾರೆ. ಲಾಕ್ಡೌನ್ ಆಗುವುದಕ್ಕಿಂತ ಮುಂಚಿತವಾಗಿ ಕೋವಿಡ್ ಬರುವ I think at least a minimum 300 to 400 people, they were graduated from the Emert University from a different parts of the Karnataka. ಸುಮಾರು 300ಕ್ಕಿಂತ ಹೆಚ್ಚು ಜನರು ಈ ಒಂದು ಸತ್ಯ ವಿಶ್ವವಿದ್ಯಾಲಯದಿಂದ ಪದವಿಗಳನ್ನು ತೆಗೆದುಕೊಂಡಿದ್ದಾರೆ ಕರ್ನಾಟಕದಲ್ಲಿ. We give all glory to the word of God. ಈ ಎಲ್ಲಾ ಘನ ಮಾನ ಮಹಿಮೆಗಳನ್ನು ನಾವು ದೇವರ ವಾಕ್ಯಕ್ಕೆ ನಾವು ಸಲ್ಲಿಸುವಂತವರಾಗಿದ್ದೇವೆ. So today we are going to see one of the most important secret from the Bible, which is so far not told anywhere in the Christianity. ಈ ಒಂದು ದಿನದಲ್ಲಿ ಅತಿ ಪ್ರಾಮುಖ್ಯವಾದಂತಹ ಒಂದು ರಹಸ್ಯವನ್ನು ನಾವು ಸತ್ಯವೇದದಿಂದ ತಿಳಿದುಕೊಳ್ಳುವರಾಗಿದ್ದೇವೆ. ಈ ಒಂದು ರಹಸ್ಯವು ಯಾವುದೇ ಒಂದು ಕ್ರೈಸ್ತ ಸಮುದಾಯಗಳಲ್ಲಾಗಲಿ ಯಾವ ಒಂದು ಕೂಟಗಳಲ್ಲಾಗಲಿ ನಮಗೆ ತಿಳಿಯಪಡಿಸಿಲ್ಲವಂತಹ ಒಂದು ರಹಸ್ಯವನ್ನು ನಾವು ಇವತ್ತು ತಿಳಿದುಕೊಳ್ಳುವರಾಗಿದ್ದೇವೆ. The mystery of the bones in the Bible. ಮೂಳೆಗಳ ಒಂದು ರಹಸ್ಯವನ್ನು ಸತ್ಯವೇದದಲ್ಲಿ
ಮೂಳೆಗಳ ವಿಷಯವಾಗಿ. His Bible speaks about bones. You may wonder like that. ಮೂಳೆಗಳ ವಿಷಯವಾಗಿಯೂ ಸತ್ಯವೇದದಲ್ಲಿ ಇದೆಯಾ ಎಂದು ನೀವು ಆಶ್ಚರ್ಯ ಪಡಬಹುದು. The Bible has the secrets of the 21 bones from Genesis to the Revelation. ಆದಿಕಾಂಡದಿಂದ ಪ್ರಕಟಣೆವರೆಗೂ ನಾವು ಈ ಒಂದು ಮೂಳೆಯ ವಿಷಯವಾಗಿ 21 ರಹಸ್ಯಗಳನ್ನು ನಾವು ಕಾಣುವವರಾಗಿದ್ದೇವೆ. Today we are going to talk about the first bone in the Bible, the bone of Adam, and the bone of Eve. ಈ ಒಂದು 21 ಮೂಳೆಗಳ ವಿಷಯದಲ್ಲಿ ಮೊದಲನೇದಾಗಿ ನಾವು ಆದಾಮನ ಮೂಳೆ ಮತ್ತು ಹವ್ವಳ ಮೂಳೆಯ ವಿಷಯವಾಗಿ ಈ ಒಂದು ದಿನದಲ್ಲಿ ನಾವು ಕಲಿಯುವಂತವರಾಗಿದ್ದೇವೆ. All of us, we know how God did create Adam. ದೇವರು ಆದಾಮನನ್ನು ಯಾವ ರೀತಿಯಲ್ಲಿ ಸೃಷ್ಟಿ ಮಾಡಿದನು ಎಂದು ನೀವೆಲ್ಲರೂ ತಿಳಿದಿರಬಹುದು. God took the soil and created the Adam. We know very well. That's in a Genesis chapter number 2, verses 6 and 7. ಆದಿಕಾಂಡ 2ನೇ ಅಧ್ಯಾಯ 6 ಮತ್ತು 7ರಲ್ಲಿ ಆದಾಮನು ಯಾವ ರೀತಿಯಲ್ಲಿ ಆದಾಮನನ್ನು ದೇವರು ಉಂಟು ಮಾಡಿದನು, ಮಣ್ಣನ್ನು ತೆಗೆದುಕೊಂಡು ಆತನ ಒಂದು ರೂಪವನ್ನು ಯಾವ ರೀತಿಯಲ್ಲಿ ಮಾಡಿದನು ಎಂದು ನಾವು ಓದುತ್ತೇವೆ. Still there are a lot of questions even in the creation of the Adam. ಆದರೂ ಆದಾಮನ ಒಂದು ಸೃಷ್ಟಿಯಲ್ಲಿ ಅನೇಕ ರೀತಿಯ ಪ್ರಶ್ನೆಗಳು ಇದ್ದಾವೆ. But when you come to the creation of the Eve, nobody knows the secret how God did create Eve from just the rib, side bone of the Adam. ಒಂದು ಆದಾಮನ ಸೃಷ್ಟಿಯ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ, ಆದರೆ ಹವ್ವಳ ಸೃಷ್ಟಿ ಯಾವ ರೀತಿಯಲ್ಲಿ ಆಯಿತು ಎಂದು ಅನೇಕರಿಗೆ ತಿಳಿದಿಲ್ಲ. ಕೇವಲ ಒಂದು ಆದಾಮನ ಪಕ್ಕೆಯ ಮೂಳೆಯ ಮುಖಾಂತರವಾಗಿ ಯಾವ ರೀತಿಯಲ್ಲಿ ಹವ್ವಳು ಸೃಷ್ಟಿಸಲ್ಪಟ್ಟಳು ಎಂದು ನಾವು ತಿಳಿದುಕೊಳ್ಳುತ್ತೇವೆ. ಇವಾಗ ಯಾವ ರೀತಿಯಲ್ಲಿ ಅದು ಹೇಗೆ ಮಾಡಿದ್ರು ದೇವರು ಎಂದು ನಾವು ತಿಳಿದುಕೊಳ್ಳುವವರಾಗಿದ್ದೇವೆ. I am just raising this question to you directly now. Do you know how just from the bone of Adam he was created? Do you know that? ನಿಮ್ಗೆಲ್ಲರಿಗೂ ಗೊತ್ತಿದ್ಯಾ? ಅದು ಯಾರಿಗಾದ್ರೂ ಗೊತ್ತಿದ್ಯಾ? ನಾನು ಒಂದು ಈ ಕೂಟದ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಗಳನ್ನು ಕೇಳುವವನಾಗಿದ್ದೇನೆ. ಯಾರಿಗಾದ್ರೂ ಗೊತ್ತಿದ್ಯಾ ಆದಾಮನ ಒಂದು ಮೂಳೆಯನ್ನು ತೆಗೆದುಕೊಂಡು ಹವ್ವಳನ್ನು ದೇವರು ಯಾವ ರೀತಿಯಲ್ಲಿ ಉಂಟು ಮಾಡಿದನು ಎಂದು? You check yourself and see that whether you have an answer. ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಂಡು ನಿಮ್ಗೆ ಉತ್ತರ ಸಿಗ್ತಾ ಇದೆಯಾ ಅಂತ ನೀವು ಪರೀಕ್ಷೆ ಮಾಡಿಕೊಳ್ಳಿ. Still many scientists they raise the question about the creation of the Eve. How just from the bone Eve could be created? ಅನೇಕ ವಿಜ್ಞಾನಿಗಳು ಈ ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಕೇವಲ ಒಂದು ಮೂಳೆಯ ಮುಖಾಂತರವಾಗಿ ಹವ್ವಳನ್ನು ಹೇಗೆ ದೇವರು ಸೃಷ್ಟಿ ಮಾಡಿದನು ಎಂಬುದಾಗಿ. The last 2000 years no proper answer from the Christians, pastors and theological scholars. ಇದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ಪಾಸ್ಟರ್ಗಳಾಗಲಿ ಕ್ರೈಸ್ತರಾಗಲಿ ಕೊಡಲು ಸಾಧ್ಯವಾಗಿಲ್ಲ. That's the reason we call this untold secret of the Bible. ಅದಕ್ಕಾಗಿ ಈ ಒಂದು ಸತ್ಯವನ್ನು ನಾವು ಅನ್ಟೋಲ್ಡ್ ಸೀಕ್ರೆಟ್ ಅಂದರೆ ತಿಳಿಸಲ್ಪಡದ ಒಂದು ರಹಸ್ಯವನ್ನಾಗಿ ನಾವು ಹೇಳಿದ್ದೇವೆ. First of all, let's meditate the creation of the Adam, the first man. ಮೊದಲನೇದಾಗಿ ನಾವು ಆದಾಮನ ಸೃಷ್ಟಿಯ ಬಗ್ಗೆ ನಾವು ಒಂದು ಅಭ್ಯಾಸವನ್ನು ಮಾಡೋಣ. God took the soil, Genesis 2nd chapter 7th verse. God took the soil and created the Adam and breathed inside him
the breath of life, then he become a living soul. That's what the Bible says. ಆದಿಕಾಂಡ 2:7 ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೇವೆ, ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಆತನ ಮೂಗಿನಲ್ಲಿ ಜೀವ ಶ್ವಾಸವನ್ನು ಊದಿದನು, ಆಗ ಮನುಷ್ಯನು ಬದುಕುವ ಒಂದು ಪ್ರಾಣಿಯಾದನು. Many people, they say it is not according to the science. The reason is, how to just take a soil and made a man? ವೈಜ್ಞಾನಿಕವಾಗಿ ಇದು ಸಾಧ್ಯವಿಲ್ಲ ಎಂದು ಅನೇಕರು ಇದನ್ನು ಪ್ರಶ್ನಿಸುತ್ತಾರೆ. ಹೇಗೆ ಮಣ್ಣಿನ ಮುಖಾಂತರವಾಗಿ ಒಂದು ಮನುಷ್ಯನ ಉಂಟು ಮಾಡಲು ಸಾಧ್ಯವಾಯಿತು ಎಂಬುದಾಗಿ. Now you listen carefully. I am going to prove scientifically how it is true. ನಾನು ಇದನ್ನು ಸೈಂಟಿಫಿಕಲಿ ಅಂದ್ರೆ ವೈಜ್ಞಾನಿಕವಾಗಿ ಹೇಗೆ ಇದಾಗುತ್ತೆ ಎಂದು ನಾನು ಸಾಬೀತುಪಡಿಸುತ್ತಾ ಇದ್ದೇನೆ. If anything to be created according to the science, there are 3 things required. ಏನಾದರೂ ಒಂದು ಸೃಷ್ಟಿ ಮಾಡುವಾಗ ಒಂದು ಪದಾರ್ಥಗಳು ನಮಗೆ ಬೇಕಾಗುತ್ತದೆ. Number 1, solid. Number 2, liquid. Number 3, gas or the air. ಮೊದಲನೇದಾಗಿ ನಾವು ಸಾಲಿಡ್ ಅಂದ್ರೆ ಘನ ವಸ್ತು, ಮತ್ತು ಎರಡನೇದಾಗಿ ಲಿಕ್ವಿಡ್ ಅಂದ್ರೆ ನೀರಿನಂತಹ ವಸ್ತು ಮತ್ತು ಗ್ಯಾಸ್ ಅಥವಾ ಏರ್ ಅಂತ ನಾವು ಹೇಳ್ತೇವೆ, ಅಥವಾ ಗಾಳಿ. ಮೂರನೇದಾಗಿ ಗಾಳಿಯನ್ನು ನಾವು ಬೇಕಾಗುತ್ತದೆ. ಯಾವುದೇ ಒಂದು ವಸ್ತು ಉಂಟಾಗಬೇಕಾದರೆ ಈ ಒಂದು ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಇದು ನಮಗೆ ಬೇಕಾಗುತ್ತೆ. Anything created today or anything made today, if you look at that, these 3 things definitely it should be inside. ಯಾವುದೇ ಒಂದು ವಸ್ತುವನ್ನು ತೆಗೆದುಕೊಂಡರೂ ಈ ಒಂದು 3 ಪದಾರ್ಥಗಳು ನಾವು ಕಂಡು ಬರುತ್ತದೆ. ಯಾದಂದ್ರೆ ದ್ರವ ವಸ್ತು ಹಾಗೂ ಘನ, ದ್ರವ ಮತ್ತು ಅನಿಲ 3 ವಸ್ತುಗಳನ್ನು ನಾವು ಕಾಣುತ್ತೇವೆ. Now let's look at the Bible. So Genesis 2nd chapter 7th verse says, God took the soil. That's a solid, first thing. ಮೊಟ್ಟ ಮೊದಲನೇದಾಗಿ ದೇವರು ಮಣ್ಣನ್ನು ತೆಗೆದುಕೊಂಡನು, ಅಂದರೆ ಅದು ಘನ ವಸ್ತು, ಸಾಲಿಡ್. Genesis 2:6, we read that the soil is mingled with the water. That is the reason the soil being called in other parts of the Bible, it's a clay. It's not just a soil, it's a clay. Clay means, you know that, soil and the water. ಈ ಒಂದು ಮೊದಲನೆಯದಾಗಿ ಮಣ್ಣು ಅಂದರೆ ಬರೀ ಮಣ್ಣಲ್ಲ, ಅದೇ 6ನೇ ವಚನದಲ್ಲಿ ನಾವು ನೋಡ್ತೇವೆ, ಭೂಮಿಯಿಂದ ಮಂಜು ಹಬ್ಬಿ ನೆಲವನ್ನೆಲ್ಲ ತೋಯಿಸಿತ್ತು. ಅಂದರೆ ಅಲ್ಲಿ ನಾವು ನೀರಿನ ಅಂಶವನ್ನು ನೋಡ್ತೇವೆ. ಹಾಗೆ ಮತ್ತೆ ಮುಂದೆ ನಾವು ನೋಡುವಾಗ ಅದು ಬರೀ ಮಣ್ಣಾಗಿರ್ಲಿಲ್ಲ, ಅದು ಜೇಡಿ ಮಣ್ಣಾಗಿತ್ತು. ಜೇಡಿ ಮಣ್ಣಂದರೆ ಮಣ್ಣು ಮತ್ತು ನೀರು ಎರಡು ಮಿಕ್ಸ್ ಆಗಿರುವಂತಹ, ಮಿಶ್ರ ಆಗಿರುವಂತಹ ಒಂದು ಮಣ್ಣಾಗಿರುತ್ತದೆ. Isaiah 64th chapter as well as the book of Job 10th chapter, it's written very clearly, God made man out of the clay. Clay means soil and the water. ಯೆಶಾಯ 64ನೇ ಅಧ್ಯಾಯದಲ್ಲಿ ಮತ್ತು ಯೋಬ 10ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ದೇವರು ಮನುಷ್ಯನನ್ನು ಜೇಡಿ ಮಣ್ಣಿನಿಂದ ಉಂಟು ಮಾಡಿದ್ದಾನೆ ಎಂದು. ಅಂದರೆ ಜೇಡಿ ಮಣ್ಣಂದರೆ ಮಣ್ಣು ಮತ್ತು ನೀರು ಮಿಶ್ರಣವಾಗಿರುವಂತಹ ಮಣ್ಣು. So when God created the Adam, he took the soil. According to the science, it's a solid. That soil is mingled with the water. According to the science, it is a water. Then God was breathing the breath, that's a air, that's a gas inside the man. So the 3 important elements of a creation, according to the science, it is there. ದೇವರು ನಮ್ಮನ್ನು ಉಂಟು ಮಾಡಿದಂತ ಒಂದು ವಿಷಯವನ್ನು ನೋಡುವಾಗ ಅಲ್ಲಿ ಜೇಡಿ ಮಣ್ಣನ್ನು ತೆಗೆದುಕೊಂಡಿದ್ದಾನೆ, ಮತ್ತು ನಾವು ಆತು ಮಾಡುವುದ ಮೇಲೆ, ಅವನ ರೂಪವನ್ನು ಸೃಷ್ಟಿಸಿದ ಮೇಲೆ ಆತನಲ್ಲಿ ಮೂಗಿನಲ್ಲಿ ಶ್ವಾಸವನ್ನು ಊದುತ್ತಾ ಇದ್ದಾನೆ. ಹಾಗಾಗಿ ನಾವಿಲ್ಲಿ ಘನವಸ್ತು, ದ್ರವ ವಸ್ತು ಮತ್ತು ಅನಿಲ ವಸ್ತುಗಳನ್ನು ನಾವು 3 ನೋಡುತ್ತೇವೆ. ವೈಜ್ಞಾನಿಕವಾಗಿ 3 ವಸ್ತುಗಳನ್ನು ಕೂಡ ನಾವು ಇಲ್ಲಿ
ದೇವರ ಒಂದು ಸೃಷ್ಟಿಯಲ್ಲಿ ಕಾಣುತ್ತೇವೆ. 3 ಅಂಶಗಳು, ಎಲಿಮೆಂಟ್ಸ್ ಅಂದ್ರೆ ಅಂಶಗಳು, 3 ಅಂಶಗಳು, ಸಾಲಿಡ್, ಲಿಕ್ವಿಡ್, ಗ್ಯಾಸ್, 3 ಘನವಸ್ತು, ದ್ರವ ವಸ್ತು, ಅನಿಲ ವಸ್ತು, 3 ನಾವು ಇಲ್ಲಿ ನೋಡುವವರಾಗಿದ್ದೇವೆ. When God created the man, God used the divine science, heavenly science, God's science of creating him. That divine science is knowingly or unknowingly followed in the modern science in everywhere. ದೇವರು ಒಂದು ತನ್ನ ದೈವಿಕ ವಿಜ್ಞಾನದ ಮುಖಾಂತರವಾಗಿ ಒಂದು ಸೃಷ್ಟಿ ಕಾರ್ಯವನ್ನು ಮಾಡಿದ್ದಾನೆ. ತಿಳಿದು ಅಥವಾ ತಿಳಿದೆಯೋ ಪ್ರತಿಯೊಂದು ನಮ್ಮ ಈ ಒಂದು ಲೋಕದಲ್ಲಿ ನಡೆದ ಪ್ರತಿಯೊಂದು ವಿಷಯಗಳಲ್ಲಿಯೂ 3 ಒಂದು ಅಂಶಗಳು ನಾವು ಕಾಣುವಂತವರಾಗಿದ್ದೇವೆ. Okay, another mystery I'm going to share with you. What is inside that soil? Secondly, what's inside the water? Thirdly, what is inside the air? ಇನ್ನೊಂದು ಮುಖ್ಯವಾದಂತಹ ಒಂದು ಸತ್ಯವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಮಣ್ಣಿನಲ್ಲಿ ಏನಿದೆ, ಮಣ್ಣಿನ ಒಳಗಡೆ ಏನಿದೆ, ಮತ್ತು ನೀರಿನ ಒಳಗಡೆ ಏನಿದೆ, ಮತ್ತು ಅನಿಲದ ಒಳಗಡೆ ಏನಿದೆ ಎಂಬುದಾಗಿ ನಾನು ತಿಳಿಸುತ್ತಾ ಇದ್ದೇನೆ ಇವತ್ತು. According to the 2 Peter chapter number 3 verses 5, 6, 7, there it's written very clearly about the creation. 1 ಪೇತ್ರ 3ನೇ ಅಧ್ಯಾಯ 5, 6, 7ನೇ ವಚನಗಳಲ್ಲಿ ಸ್ಪಷ್ಟವಾಗಿ ದೇವರ ಸೃಷ್ಟಿಯ ಕುರಿತಾಗಿ ಹೇಳಲ್ಪಟ್ಟಿದೆ. There the word of God, look at the secret. The word of God created the earth. The word of God created the ocean. The word of God created the air. So that means in the soil, water and the air, the word of God is there. The word of God is mingled inside that. ನಾವು ಈ ಒಂದು ವಚನದಲ್ಲಿ ನೋಡುವಾಗ ದೇವರ ವಾಕ್ಯವು ಒಂದು ನೀರಿನಲ್ಲಿ, ದೇವರ ವಾಕ್ಯವು ಒಂದು ಮಣ್ಣಿನಲ್ಲಿ, ದೇವರ ವಾಕ್ಯವು ಒಂದು ಅನಿಲದಲ್ಲಿ, ಎಲ್ಲ 3 ವಿಷಯಗಳಲ್ಲಿಯೂ ಕೂಡ ದೇವರ ವಾಕ್ಯದಿಂದ ಉಂಟಾಗಿದೆ ಎಂದು ನಾವು ನೋಡುತ್ತೇವೆ. ಹಾಗಾಗಿ ದೇವರ ವಾಕ್ಯವು ಎಲ್ಲದರಲ್ಲಿಯೂ ಒಳಗೊಂಡಿದೆ. So before the creation of Adam, what God did in Genesis chapter number 1, he created the soil. So the word of God created the soil. So the word of God is mingled in the soil. Then God created the ocean. The word of God is mingled in the water and the ocean. The word of God created the air, the skies. So the word of God is inside the air. But now God took the soil, that means the soil mingled with the word of God. Then the water is mingled with the word of God. The air, it was mingled with the word of God. So can we say like this? God did create Adam by the word of God, for the word of God, and of the word of God. ದೇವರ ವಾಕ್ಯವು ಭೂಮಿಯನ್ನು ಉಂಟು ಮಾಡಿತು, ದೇವರ ವಾಕ್ಯವು ಸಮುದ್ರಗಳನ್ನು ಉಂಟು ಮಾಡಿತು, ಸಾಗರಗಳನ್ನು ಉಂಟು ಮಾಡಿತು, ದೇವರ ವಾಕ್ಯವು ಗಾಳಿಯನ್ನು ಉಂಟು ಮಾಡಿತು ಎಂದಾದರೆ, ದೇವರ ವಾಕ್ಯದಿಂದ ಎಲ್ಲ ಒಂದು 3 ವಸ್ತುಗಳು ಉಂಟಾದಾಗ ಎಲ್ಲದರಲ್ಲಿಯೂ ದೇವರ ವಾಕ್ಯವು ಬೆರೆತಿರುವುದರಿಂದ ನಾವು ಆದಾಮನನ್ನು ಈ ಒಂದು ದೇವರ ವಾಕ್ಯದಿಂದ ಉಂಟಾಗಿದೆ ಎಂದು ನಾವು ಹೇಳಬಹುದು. So the untold secret of the Bible, here we see, everybody says God took the soil and created the man. First time in the world, in the 2000 years, Yale University discovered the soil, the water and the air. It's an untold secret of creation of Adam. ಸತ್ಯ ವಿಶ್ವವಿದ್ಯಾನಿಲಯದ ಮೂಲಕ 2000 ವರ್ಷಗಳ ಹಿಂದೆ ಹೇಳಲ್ಪಟ್ಟಿರುವಂತಹ ಒಂದು ರಹಸ್ಯವನ್ನು ಸತ್ಯ ವಿಶ್ವವಿದ್ಯಾನಿಲಯವು ಮಣ್ಣು, ನೀರು ಮತ್ತು
ಗಾಳಿ ಎಂಬುವಂತಹ ಒಂದು ರಹಸ್ಯವನ್ನು ಕಂಡು ಹಿಡಿದಿದೆ. The second untold secret here, what it is, okay? How about the soul and spirit came inside the man? ಎರಡನೇ ತಿಳಿಸಲ್ಪಡದ ರಹಸ್ಯ ಎಂದರೆ ಯಾವ ರೀತಿಯಲ್ಲಿ ನಮ್ಮ ಒಂದು ಪ್ರಾಣ ಮತ್ತು ಆತ್ಮವು ಮನುಷ್ಯನೊಳಗಡೆ ಬಂದಿತ್ತು. God took the soil, created, it says. But how about the soul came inside the man? How about the spirit came inside the Genesis Adam? ಆದಿಕಾಂಡದ ಆದಾಮನಲ್ಲಿ ಉಂಟು ಮಾಡಿದಂತ ಆದಾಮನಲ್ಲಿ ಆದಾಮನು ಮಣ್ಣಿನಿಂದ ಒಂದು ಸೃಷ್ಟಿಯಾಗಿ ಮಾಡಲ್ಪಟ್ಟನು. ಆದರೆ ಆತನ ಒಳಗಡೆ ಯಾವ ರೀತಿಯಲ್ಲಿ ಆತ್ಮ ಮತ್ತು ಪ್ರಾಣ ಬಂದಿತ್ತು. We have done a lot of research in the Bible, so many years to find out the secret. Thank God. We have so many references and proofs in different parts of the Bible that the soil God took and created, that become a body of a man. The water which was mingled along with the soil, that become a soul of Adam. The air that mixed with the word of God, that become a spirit of the man. So the soul came from the water, the spirit came from the breath, the body came from the soil. This is also untold secret of the Bible. ನಾವು ಅನೇಕ ಸತ್ಯವೇದದಲ್ಲಿ ಅನೇಕ ರೆಫರೆನ್ಸ್ಗಳು ಉಲ್ಲೇಖಗಳನ್ನು ನಾವು ಕಾಣಬಹುದು. ಸತ್ಯ ವಿಶ್ವವಿದ್ಯಾನಿಲಯ ಇಮೆಟ್ ಯೂನಿವರ್ಸಿಟಿ ಅನೇಕ ರೀತಿಯ ಸಂಶೋಧನೆಗಳನ್ನು ಮಾಡಿ ಯಾವ ರೀತಿಯಲ್ಲಿ ಮಣ್ಣು ಮತ್ತು ದೇವರ ವಾಕ್ಯ ಮಿಶ್ರಿತವಾಗಿ ಮನುಷ್ಯನ ಶರೀರ ಉಂಟಾಯಿತು, ಹಾಗೆಯೇ ದೇವರ ವಾಕ್ಯ ಮತ್ತು ನೀರು ಮಿಶ್ರಿತವಾಗಿ ಮನುಷ್ಯನ ಪ್ರಾಣ ಉಂಟಾಯಿತು, ಮತ್ತು ದೇವರ ವಾಕ್ಯ ಮತ್ತು ಗಾಳಿ ಮಿಶ್ರಿತವಾಗಿ ಯಾವ ರೀತಿಯಲ್ಲಿ ಒಂದು ಆತ್ಮ ಉಂಟಾಯಿತು ಎಂಬುದಾಗಿ ಸತ್ಯ ವಿಶ್ವವಿದ್ಯಾನಿಲಯವು ಕಂಡು ಹಿಡಿದಿದೆ. Imat University, it's not a Bible school, it's not a Bible college, it's not a biblical seminary, it's not a Christianity religious based university. It is the first university of its kind to do discover, research, innovation in the Bible to prove one thing: Bible the best of best. ಇಮೆಟ್ ಯೂನಿವರ್ಸಿಟಿ ಧರ್ಮಕ್ಕೆ ಸಂಬಂಧಪಟ್ಟದ್ದಲ್ಲ, ಯಾವ ಒಂದು ಪಂಗಡಗಳಿಗೆ ಸಂಬಂಧಪಟ್ಟದ್ದಂತ ಅಲ್ಲ, ದೇವರ ವಾಕ್ಯದಲ್ಲಿರುವಂತಹ ಸತ್ಯಕ್ಕೆ ಮಾತ್ರ ಸಂಬಂಧಪಟ್ಟಂತದ್ದಾಗಿದೆ. ಹಾಗಾಗಿ ದೇವರ ವಾಕ್ಯದಲ್ಲಿರುವಂತಹ ಸತ್ಯವನ್ನು ಮಾತ್ರ ಈ ಒಂದು ಇಮೆಟ್ ಯೂನಿವರ್ಸಿಟಿ ಮುಖಾಂತರವಾಗಿ ತಿಳಿಸಲ್ಪಡಲಾಗುತ್ತದೆ. Thousands of pastors, believers from 153 denominations from 27 nationalities, they have done this research as a team. 27 ರಾಷ್ಟ್ರಗಳಿಂದ ಅನೇಕ ಒಂದು ಜ್ಞಾನಿಗಳು ಈ ಒಂದು ಸಂಶೋಧನೆಗಳನ್ನು ಮಾಡಿ, ಈ ಒಂದು ಟ್ರೂತ್ ಯೂನಿವರ್ಸಿಟಿಯ ಮುಖಾಂತರವಾಗಿ ಸಂಶೋಧನೆಗಳನ್ನು ಮಾಡಿ ಈ ಒಂದು ಸತ್ಯ ರಹಸ್ಯಗಳನ್ನು ಹೊರತಂದಿದ್ದಾರೆ. So now God created Adam outside the garden, and then God led him to the garden of Eden. ದೇವರು ಆದಾಮನನ್ನು ಏದೆನ್ ತೋಟದ ಹೊರಗಡೆ ಉಂಟು ಮಾಡಿ ಆತನನ್ನು ಏದೆನ್ ತೋಟದ ಒಳಗಡೆ ಬಿಟ್ಟಿದ್ದಾನೆ. When God brought Adam into the garden of Eden, God has given him very important responsibilities and a work to till the garden, plow the garden and protect the garden. ದೇವರು ಆತನನ್ನು ಏದೆನ್ ತೋಟದ ಒಳಗಡೆ ಬಿಟ್ಟು ಕೆಲವೊಂದು ಜವಾಬ್ದಾರಿಗಳನ್ನು ಆತನಿಗೆ ಕೊಟ್ಟನು. ಆತನು ಆ ಒಂದು ತೋಟವನ್ನು ಉಳುವುದಕ್ಕಾಗಿ, ಅದನ್ನು ಒಂದು ಪ್ರೊಟೆಕ್ಟ್ ಮಾಡೋದಂದ್ರೆ ರಕ್ಷಿಸುವುದಕ್ಕಾಗಿ, ಅದನ್ನು ಉಳುವುದಕ್ಕಾಗಿ ಆತನು ಆ ಒಂದು ಜವಾಬ್ದಾರಿಯನ್ನು ಆದಾಮನಿಗೆ ಕೊಟ್ಟಿರುತ್ತಾನೆ. Then God wants to create a man, a woman for him.
ಮತ್ತೆ ದೇವರು ಆತನಿಗೆ ಒಬ್ಬ ಹೆಂಗಸನ್ನು ಅಥವಾ ಒಂದು ವುಮನ್ ಅನ್ನು ನಾರಿಯನ್ನು ಉಂಟು ಮಾಡಬೇಕೆಂದು ಆತನು ಅಪೇಕ್ಷೆ ಪಟ್ಟನು. So here we are going to see the third untold secret. How did Eve created? ಈ ಒಂದು ಮೂರನೇ ರಹಸ್ಯ ಯಾವ ರೀತಿಯಲ್ಲಿ ಹವ್ವಳು ಉಂಟಾದಳು ಎಂಬುದಾಗಿ ನಾವು ತಿಳಿಯಪಡಿಸುತ್ತಾ ಇದ್ದೇವೆ. Genesis 2nd chapter 22nd, 23rd and 24th verses, it says like this. What? God made Adam to deep sleep. ಆದಿಕಾಂಡ 2ನೇ ಅಧ್ಯಾಯ 22, 23, 24ನೇ ವಚನದಲ್ಲಿ ನಾವು ಓದುತ್ತೇವೆ, ಆದಾಮನನ್ನು ದೇವರು ದೀರ್ಘ ನಿದ್ರೆಗೆ ಒಳಪಡಿಸುತ್ತಾನೆ. What a wonderful science, medical science we are learning from here. ವೈದ್ಯಕೀಯ ಜ್ಞಾನವನ್ನು ನಾವೀಗ ತಿಳಿದುಕೊಳ್ಳುವಂತವರಾಗಿದ್ದೇವೆ. ಯಾವ ಅದ್ಭುತವಾದಂತಹ ವೈದ್ಯಕೀಯ ಜ್ಞಾನ. Even today, before making any surgery, what they are doing in hospitals, they give an anesthesia and make the person to sleep, make the person to go into the sleep. Then they do the surgery. Is it not come from the Bible? ಈ ಒಂದು ದಿನಮಾನಗಳಲ್ಲಿ ನಾವು ನೋಡ್ತೇವೆ, ಯಾವ ಒಂದು ಸರ್ಜರಿಯನ್ನು ಯಾವ ಒಂದು ಮಾಡಬೇಕಾದ್ರೂ ಕೂಡ ನಮ್ಮ ಮನುಷ್ಯನನ್ನು ದೀರ್ಘ ನಿದ್ರೆಗೆ ಒಳಪಡಿಸ್ತಾರೆ. ಅಂದ್ರೆ ಅನಸ್ತೇಶಿಯಾವನ್ನು ಕೊಟ್ಟು ಆತನ ದೀರ್ಘ ನಿದ್ರೆಗೆ ಹೋಗುವಂತೆ ಮಾಡಿ ನಂತರ ಯಾವ ಒಂದು ಸರ್ಜರಿಗಳನ್ನು ಮಾಡುವಂತವರಾಗಿದ್ದಾರೆ ವೈದ್ಯರು. When Adam went to the very deep sleep, so what God did, look at here careful. He took one rib, side bone from Adam. ಆದಾಮನು ದೀರ್ಘ ನಿದ್ರೆಯಲ್ಲಿದ್ದಾಗ ದೇವರು ಆತನ ಪಕ್ಕೆಯ ಎಲುಬನ್ನು ತೆಗೆದುಕೊಂಡಿದ್ದಾನೆ. Then you have to understand that. From just one bone, how God will create it. ನೀವು ತಿಳ್ಕೊಳ್ಬೇಕು, ಕೇವಲ ಒಂದು ಮೂಳೆಯಿಂದ ದೇವರು ಯಾವ ರೀತಿ ಹಬ್ಬಳನ್ನು ಉಂಟು ಮಾಡಿದ್ದಾನೆ. There are 7 secrets, but we don't have a time for it. So we are going to at least come to know minimum 3 secrets in the creation. ನಮಗೆ ಈ ಒಂದು ಸೃಷ್ಟಿಯಲ್ಲಿ 7 ರಹಸ್ಯಗಳಿದೆ, ಆದರೆ ನಮಗೆ ಸಮಯದ ಅಭಾವ ಇರುವುದರಿಂದ ನಾವು ಕೇವಲ 2 ರಹಸ್ಯಗಳನ್ನು ನಾವು ತಿಳಿದುಕೊಳ್ಳೋಣ. Number 1. 3 ರಹಸ್ಯಗಳನ್ನು ತಿಳಿದುಕೊಳ್ಳೋಣ. Number 1, we just look at only this is a bone. No. The bone, it has a blood stain. Inside that bone, the blood is there. Outside the bone, the blood is there. So the blood, it become a flesh later on. ಮೂಳೆ ಬರೀ ಮೂಳೆ ಆಗಿಲ್ಲ, ಮೂಳೆಯ ಹೊರಗಡೆ ಮತ್ತು ಒಳಗಡೆ ರಕ್ತವನ್ನು ನಾವು ಕಾಣುತ್ತೇವೆ. ಸೊ ಅದು ಮೂಳೆಯು ಒಂದು ಮಾಂಸವಾಗಿ ನಾವು ಕಾಣಬಹುದಾಗಿದೆ. Secondly, the bone is there. According to the Bible, in Ezekiel 37th chapter, Proverbs 15th chapter, the bone has our spirit. So, inside the bone of Adam, our spirit is there. So, automatically, the body of the Eve came from the blood which is inside and outside the bone. The spirit of the Eve came from the spirit of Adam which is inside the bone. ಹೆಚ್ಕೇಲ 37 ಮತ್ತು ಜ್ಞಾನೋಕ್ತಿ 15 ಅಧ್ಯಾಯಗಳಲ್ಲಿ ನಾವು ಓದುತ್ತೇವೆ. ಮೂಳೆಯ ವಿಷಯವಾಗಿ ನಾವು ಓದುತ್ತೇವೆ ಯಾವ ರೀತಿಯಲ್ಲಿ ಹವ್ವಳ ಒಂದು ದೇಹ ಉಂಟಾಯಿತೆಂದರೆ ಆತನ ಮೂಳೆಯಲ್ಲಿ
ಇದ್ದಂತಹ ಮಾಂಸದಿಂದ ಆಕೆಯ ದೇಹ ಉಂಟಾಯಿತು ಮತ್ತು ಆದಾಮನ ಒಳಗಡೆ ಇದ್ದಂತಹ ಪ್ರಾಣ ಮತ್ತು ಆತ್ಮದಿಂದ ಆಕೆಯಲ್ಲಿ ಕೂಡ ಆ ಒಂದು ಪ್ರಾಣ ಆತ್ಮವು ಬರುವಂತದ್ದಾಗಿದೆ. Then the soul, it has come from the flesh, bone and the blood, according to Leviticus 17th chapter 10 and 11 to verse. The soul is well connected with the blood and the spirit. So automatically the blood was a reason for creating the body of the Eve. The spirit came from the bone of Adam. The soul came from the life connected with the blood. ಪ್ರಾಣವು ಒಂದು ರಕ್ತಕ್ಕೆ ಮತ್ತು ಒಂದು ಆತ್ಮಕ್ಕೆ ಕನೆಕ್ಟ್ ಆಗಿರುವಂತದ್ದಾಗಿದೆ. ಹಾಗಾಗಿ ಆದಾಮನ ಒಂದು ಪ್ರಾಣದಿಂದ ಹವ್ವಳ ಪ್ರಾಣ ಮತ್ತು ಆತ್ಮವು ಉಂಟಾಯಿತು. ಅದೇ ರೀತಿಯಲ್ಲಿ ಆದಾಮನ ಒಂದು ಆತ್ಮನಲ್ಲಿ ಇದ್ದಂತಹ ಆತ್ಮದಿಂದ, ಆತನ ಮೂಳೆಯಲ್ಲಿದ್ದಂತಹ ಒಂದು ಆತ್ಮದಿಂದ ಆಕೆಯಲ್ಲಿ ಕೂಡ ಆ ಒಂದು ಆತ್ಮವು ಬಂದದ್ದಾಗಿದೆ. Even today we see, we know our life is connected with our blood. ಇವತ್ತು ದಿನದಲ್ಲಿ ನಾವು ನೋಡ್ತೇವೆ ನಮ್ಮ ಪ್ರಾಣವು ಒಂದು ನಮ್ಮ ರಕ್ತದ ಜೊತೆಯಲ್ಲಿ ಒಂದು ಕನೆಕ್ಟ್ ಆಗಿದೆ. So that's the reason God need not to breathe the breath of life into her, because the life, it was inside the bone of Adam, blood of Adam and the flesh of Adam, which these three things comes together with the bone taken out of the Adam. So this is how God did create Eve. ಆದಾಮನ ಮೂಳೆಯಲ್ಲಿ ಆತನ ಆತ್ಮ ಪ್ರಾಣ ಶರೀರ ಮೂರು ಕೂಡ ಒಳಗೊಂಡಿದ್ದರಿಂದ ಹವ್ವಳಿಗೆ ವಿಶೇಷವಾಗಿ ದೇವರು ಮೂಗಿನಲ್ಲಿ ಶ್ವಾಸವನ್ನು ಊದುವಂತ ಅವಶ್ಯಕತೆ ಇರಲಿಲ್ಲ. ಆದಾಮನ ಮೂಳೆಯ ಮುಖಾಂತರವಾಗಿ ಆಕೆಗೆ ಆತ್ಮ ಪ್ರಾಣ ಶರೀರದ ಒಂದು ಈ ಒಂದು ಅಂಶಗಳು ಆಕೆಯಲ್ಲಿ ಕೂಡ ಬಂದಂತದ್ದಾಗಿದೆ. After creating the Eve, God brought the Eve to Adam, and then what Adam is confessing there in 23rd and 24th verse of the Genesis, 2nd chapter. Look at the word. He's telling, she is my bone of bone. Look at the word. She is my flesh of a flesh. So, the bone of Adam brought the flesh inside the Eve, the bone inside the Eve, the soul inside the Eve, and the spirit inside the Eve. Last 2000 years, nobody knows his secret. How did he create here? We could be able to understand. This is one of the untold secrets of the Bible. ದೇವರು ಆದಾಮನ ಬಳಿಗೆ ಹವ್ವಳನ್ನು ಕರೆದುಕೊಂಡು ಬಂದಾಗ ಆತನು ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ಆಕೆಯನ್ನು ಅವನ ಬಳಿಗೆ ಕರೆತಂದನು. ಅವನು ಆಕೆಯನ್ನು ನೋಡಿ, ಈಗ ಸರಿ, ಈಕೆಯು ನನ್ನ ಎಲುಬುಗಳಿಂದ ಬಂದ ಎಲುಬು, ನನ್ನ ಮಾಂಸದಿಂದ ಬಂದ ಮಾಂಸವೂ ಆಗಿದ್ದಾಳೆ. ಹಾಗಾಗಿ ಆತನ ಎಲುಬಿನಲ್ಲಿ ಇದ್ದಂತಹ ಪ್ರಾಣ ಆತ್ಮ ಶರೀರ ಆಕೆಯಲ್ಲಿ ಕೂಡ ಅದೇ ರೀತಿಯಾದಂತಹ ಒಂದು ಪ್ರಾಣ ಆತ್ಮ ಶರೀರವನ್ನು ಆತನು ಕಾಣುವಂತವನಾಗಿದ್ದಾನೆ. ಹಾಗಾಗಿ 2000 ವರ್ಷಗಳಿಂದ ತಿಳಿಸಲ್ಪಡದಂತಹ ಈ ಒಂದು ರಹಸ್ಯವನ್ನು ನಾವು ಈ ಒಂದು ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯ ವಿಶ್ವವಿದ್ಯಾನಿಲಯದ ಮೂಲಕ, ಸಂಶೋಧನೆಗಳ ಮೂಲಕವಾಗಿ. Why God did create like this? ಯಾಕೆ ಈ ರೀತಿಯಾಗಿ ದೇವರು ಉಂಟು ಮಾಡಿದ್ದಾನೆ? Come to the point. Here is a big, great, master plan behind the creation of the earth. ಯಾಕೆ ಈ ರೀತಿಯಾಗಿ ಉಂಟು ಮಾಡಿದ್ದಾನೆ ಎಂದು ದೇವರ ಒಂದು ಮಾಸ್ಟರ್ ಪ್ಲಾನ್ ಅನ್ನು ನಾವು ಇಲ್ಲಿ ಕಾಣುವಂತವರಾಗಿದ್ದೇವೆ. ಸೃಷ್ಟಿಯಲ್ಲಿ ದೇವರ ಒಂದು ಮಾಸ್ಟರ್ ಪ್ಲಾನ್ ಯಾವ ರೀತಿಯಲ್ಲಿದೆ ಎಂದು 1 Corinthians 15th chapter 42-43 says,
Jesus is the second Adam. ಮೊದಲನೇ ಕೋರಿಂಥ ಅಧ್ಯಾಯ 15th chapter. ಚಾಪ್ಟರ್ 40 42, 43. 42 43ನೇ ಅಧ್ಯಾಯದಲ್ಲಿ ದೇವರ ಆದಾಮನ ಬಗ್ಗೆ ನಾವು ಇಲ್ಲಿ ಕಾಣಲ್ಪಡುತ್ತೇವೆ. Jesus Christ is a second Adam. The first Adam we have seen in Genesis, but the Bible calls Jesus as the second Adam. ದೇವರು ಎರಡನೇ ಆದಾಮ ಎಂದು ನಾವು ಈ ಒಂದು ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ. How God created Eve from the first Adam, the same way you and me, we are the New Testament Eve to second Adam, Jesus. We are connected well with the side rib of Jesus, which I am going to explain little later. ಯಾವ ರೀತಿಯಲ್ಲಿ ಆದಿಕಾಂಡದಲ್ಲಿ ಆದಾಮನ ಸೃಷ್ಟಿಯನ್ನು ನಾವು ನೋಡಿದೆವೋ ಹಾಗೆಯೇ 1 ಕೊರಿಂಥ 15ನೇ ಅಧ್ಯಾಯ 42 43ರಲ್ಲಿ ಯೇಸು ಸ್ವಾಮಿಯ ಕುರಿತಾಗಿ ನಾವು ಆತನ ಸೃಷ್ಟಿಯ ಕುರಿತಾಗಿ ನಾವು ನೋಡುತ್ತಾ ಇದ್ದೇವೆ ಮತ್ತು ನಾವು ಯಾವ ರೀತಿಯಲ್ಲಿ ಆತನ ಪಕ್ಕ ಎಲುಬುಗಳಿಂದ ನಾವು ಸೃಷ್ಟಿಸಲ್ಪಟ್ಟಿದ್ದೇವೆ ಎಂಬುದಾಗಿ ನಾವು ನೋಡುವರಿದ್ದೇವೆ. Thank you for understanding the first book of the Bible, Adam and Eve. ಮೊದಲನೇ ಮೂಳೆಯಾದಂತಹ ಆದಾಮ ಮತ್ತು ಹವ್ವಳ ಕುರಿತಾಗಿ ನಾವು ತಿಳಿದುಕೊಂಡಿದ್ದಕ್ಕಾಗಿ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.